ಕೆಲವ ಹುಡುಗರು ಆಂಟಿಯರನ್ನು ಯಾಕಿಷ್ಟಪಡುತ್ತಾರೆ? ಇದು ಕೇವಲ ಆಕರ್ಷಣೆಯಾ? ಸೈಕಾಲಜಿ ಏನು ಹೇಳುತ್ತೆ? ಭಾವನಾತ್ಮಕ ಆಕರ್ಷಣೆ. ಕೆಲ ಆಂಟಿಯರು ಹೆಚ್ಚು ಮ್ಯಾಚ್ಯೂರ್, ಶಾಂತವಾಗಿ ಮಾತನಾಡುವವರು, ಅರ್ಥ ಮಾಡಿಕೊಳ್ಳುವ ಗುಣ ಇರುವವರು. ಇದು ಕೆಲ ಹುಡುಗರಿಗೆ ಸುರಕ್ಷಿತ ಮತ್ತು ಕಂಫರ್ಟಿಂಗ್ ಆಗಿ ಅನಿಸಬಹುದು. ಎಲ್ಲರೂ ಅವಳನ್ನು ಆಂಟಿ ಎಂದೇ ಕರೆಯುತ್ತಿದ್ದರು. ಆದರೆ ಮಧ್ಯರಾತ್ರಿಯ ನಂತರ ಆ ಹೆಸರಿಗೂ ಅರ್ಥವೇ ಇರಲಿಲ್ಲ. ಅವಳು ಬಾಲ್ಕನಿಯ ರೇಲಿಂಗ್ ಬಳಿ ನಿಂತಿದ್ದಳು. ಸಿಲ್ಕ್ ಸೀರೆಯ ಅಂಚು ಸ್ವಲ್ಪ ಜಾರಿತ್ತು. ನಗರದ ಬೆಳಕು ಅವಳ ಮೈಮೇಲೆ ಮೃದುವಾಗಿ ಬೀಳುತ್ತಿತ್ತು. ಕೆಳಗೆ ರಾಹುಲ್, 20ರ ಕೊನೆಯ ವಯಸ್ಸು, ಮೊಬೈಲ್ ನೋಡುತ್ತಿರುವಂತೆ ನಟಿಸುತ್ತಿದ್ದ. ಆದರೆ ಅವಳ ದೃಷ್ಟಿ ತನ್ನ ಮೇಲಿದೆ ಎಂಬುದು ಅವನಿಗೆ ಗೊತ್ತಿತ್ತು. ಈ ಬಾರಿ ಅವಳು ದೃಷ್ಟಿ ತಿರುಗಿಸಲಿಲ್ಲ. ಒಂದು ಸಣ್ಣ ಕಾರಣ ಹೇಳಿಕೊಂಡು ಅವನು ಮೇಲಕ್ಕೆ ಬಂದ. ಬಾಗಿಲು ಅವಳು ನಿಧಾನವಾಗಿ ತೆರೆದಳು, ಅತಿಯಾಗಿ ನಿಧಾನವಾಗಿ. ಕೊಠಡಿಯಲ್ಲಿ ಮಲ್ಲಿಗೆ ಸುವಾಸನೆ ಮತ್ತು ಇನ್ನೊಂದು ಉಷ್ಣ ಅವಳದ್ದು. ಅವರು ಹತ್ತಿರ ನಿಂತಿದ್ದರು. ಸ್ಪರ್ಶವಿಲ್ಲ, ಅದೇ ಕಾಡುವ ಕ್ಷಣ. ನೀನು ನನ್ನನ್ನು ನೋಡುತ್ತಿದ್ದೀಯ, ಅವಳು ಶಾಂತ ಧ್ವನಿಯಲ್ಲಿ ಅಪಾಯಕಾರಿ ನೋಟದೊಂದಿಗೆ ಹೇಳಿದಳು. ನೀನು ಅವಕಾಶ ಕೊಟ್ಟದ್ದರಿಂದ ಅವನು ಉತ್ತರಿಸಿದ. ಅವಳು ಒಂದು ಹೆಜ್ಜೆ ಹತ್ತಿರ ಬಂದಳು. ಅವನ ಉಸಿರು ನಿಂತಂತಾಯಿತು. ಅವಳ ಬೆರಳುಗಳು ಅವನ ಕೈಮಣಿಯನ್ನು ತಟ್ಟಿದವು. ಅಪಘಾತವಲ್ಲ, ಅವಸರವೂ ಅಲ್ಲ. ವಯಸ್ಸಾದಂತೆ ಆಸೆ ಕಡಿಮೆಯಾಗುತ್ತದೆ ಅಂತ ಅವಳು ಗುಟ್ಟಾಗಿ ಹೇಳಿದಳು. ಅದು ಸುಳ್ಳು. ಮೌನವೇ ಮಾತನಾಡಿತು. ಅಂತರವೆಲ್ಲ ಉಷ್ಣದಿಂದ ತುಂಬಿತು. ಬಾಗಿಲು ಮುಚ್ಚಿತು. ಹೊರಗಿನ ಜಗತ್ತು ಹೊರಗೇ ಉಳಿಯಿತು. ಕೆಲವು ಕಥೆಗಳಿಗೆ ವಿವರಗಳೇ ಬೇಡ, ಕಲ್ಪನೆ ಸಾಕು.